ಅವ್ರ ಕುಟುಂಬನೇ ನಮ್ಗೆ ಹತ್ರ. ಅವ್ರ ಕುಟುಂಬ ಅಂತಂದರೆ, ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೆ ಮಂಡಳಿ, ವಾಣಿಜ್ಯ ಮಂಡಳಿ. ಅವ್ರ ತಂದೆ ಕಚಾಚಿಗಳ ಕೆಲಸ ಮಾಡಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ. ಅದೇ ರೀತಿ ನಮ್ಮ ಶೆಟ್ರು ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಖಳನಾಯಕರಲ್ಲೇ ಖಳನಾಯಕ, ಒಳ್ಳೆಯ ಪಾತ್ರಗಳನ್ನು ಮಾಡಿದ್ರು. ಇವತ್ತು ಆ ದೃಶ್ಯಂ ಸಿನಿಮಾ ನೋಡುವಾಗ ನಾನು ಹಾಗೆ ಮೈಸೂರು ಆದರೆ ಅಲ್ಲಿಂದ ಹೊರಟು ಲಾಫಿಂಗ್ ಬುದ್ಧ ಅಂತ ಒಂದು ಸಿನಿಮಾನಲ್ಲಿ ನಾಯಕ ನಟನಾಗಿ ಮಾಡಿ ಅವರ ಮಾವನಾಗಿ ನಾನು ಪಾತ್ರ ಮಾಡಿದ್ದೀನಿ. ಆ ಚಿತ್ರ ಕೂಡ ಬಹಳ ಯಶಸ್ವಿಯಾಗಿ ನನಗೆ ಅತ್ಯುತ್ತಮ ಪೋಷಕ ನಟನ ಪ್ರಶಸ್ತಿ ಬಂತು. ಹಾಗೆಯೇ ಮೋಸಸ್ ನಮ್ಮ ಮನೆಗೆ ಬಂದ್ಬಿಟ್ಟು, ಅಂಕಲ್ ನಮ್ಮ ಸಿನಿಮಾ ಬಂಟ್ಲಿ ಅದನ್ನು ನಾವು ಇದು ಮಾಡ್ತಾ ಇದ್ವಿ, ಲಾಂಚ್ ಮಾಡ್ತಾ ಇದ್ವಿ, ಬರಬೇಕು ಅಂತ. ಒಂದು ನಿಮಿಷ ನನಗೆ ಅರ್ಥ ಆಗಲಿಲ್ಲ, ಯಾವ ಸಿನಿಮಾ ಇದು, ಯಾರು ಮಾಡಿದ್ದಪ್ಪ. ಆಮೇಲೆ ನಮಗೆ ಭಾಳ ದೂರದ ಸಂಬಂಧಿ ಆನೇಕಲ್ ಬಾಲರಾಜ್ ಅವರು ನಮ್ಮ ಕುಟುಂಬದ, ನಮ್ಮ ಪ್ರಮೀಳಾ ಜೋಶಿಗೆ ಸೋದರ ಮಾವ. ಹಾಗಾಗಿ ಅವರ ಬಗ್ಗೆ ನನಗೆ ಅತ್ಯಂತ ಗೌರವ ಇತ್ತು. ಅಕಾಲಿಕ ಮರಣದಲ್ಲಿ ತೀರ್ಕೊಂಡಾಗಲೇ ಬಹಳ ನೋವು. ಅವರ ಮಗಳು ಶ್ವೇತಾ ಬಾಲರಾಜ್ ಒಂದು ಹಿಡಿದ ಹಠ, ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ನನ್ನ ತಮ್ಮ ಚಿತ್ರವನ್ನು ಪೂರ್ಣಗೊಳಿಸಿ ಇವತ್ತು ಶ್ವೇತಾ ಬಾಲರಾಜ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರಕಾಶಮಾನವಾಗಿ ಬೆಳೀತಿದ್ದಾರೆ. ಹಾಗೆ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನ ಹೇಳ್ತಾನೆ ಒಂದೆರಡು ಮಾತುಗಳನ್ನಾಗಬೇಕು ಈ ಸಿನಿಮಾ ಬಗ್ಗೆ. ಆನೇಕಲ್ ಬಾಲರಾಜರು ಬಹಳ ಕನಸ್ಕೊಂಡು ಸಿನಿಮಾ ರಂಗದ ಬಗ್ಗೆ. ಅವರು ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ರು ಕೂಡ, ಬೇರೆ ಬೇರೆ ಅಂದರೆ ರಿಯಲ್ ಎಸ್ಟೇಟ್ ಅದು ಇಲ್ಲಿ ಏನು ಮಾಡ್ತಾ ಇದ್ರು, ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿನ ಇಟ್ಕೊಂಡು ಕೆಲಸ ಮಾಡೋರು. ದರ್ಶನ್ ಅವರ ಕರಿಯ ಸಿನಿಮಾ ಕೊಟ್ಟರು. ಹಾಗೆ ನಾನು ಅವರ ಸಿನಿಮಾದಲ್ಲಿ ಮಾಡಿದ್ದೆ, ನಾವಿ ಮುನಿದರೆ ಗಂಡು ಪರಾರಿ ಅಂತ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಿದ್ದೆ. ಹಾಗೆಯೇ ಅನೇಕ ಸಿನಿಮಾಗಳು ಮಾಡಿದ್ದೆ. ಈ ಸಿನಿಮಾದ ನೋಡ್ತಾ ಇದ್ದಾಗ ಬೆಂಟ್ಲಿ ದ ಬ್ರೇವ್ ಬಾಯ್ ಅಂತ ನೋಡ್ತಾ ಇದ್ದರೆ ಒಂದು ರೀತಿ ರೋಮಾಂಚನ ಆಯಿತು. ನೋಡಿ, ನಮ್ಮ ಕಾಲದಲ್ಲಿ ಶಂಕರ್ನ ಅವರ ಬಹಳ ಕಡಿಮೆ ವಯಸ್ಸಿನಲ್ಲಿ ತೀರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ನಮ್ಮ ಅಳಿಯ ಚಿರಂಜೀವಿ ಸರ್ಜಾ, ಅದಾದಮೇಲೆ ಪುನೀತ್ ರಾಜ್ಕುಮಾರ್, ಸಂಚಾರಿ ವಿಜಯ್, ಇವುಗಳೆಲ್ಲ ಅತ್ಯಂತ ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿರೋದವರು. ಆದರೆ ಒಂದು ಕುಟುಂಬ ಅವರ ಜೊತೆ ನಿಂತು ತನ್ನ ತಂಪನ ಸಿನಿಮಾವನ್ನು ಪೂರ್ಣ ಮಾಡಿ ಅದು ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕಾದ್ರೆ ಅದಕ್ಕೆ ಒಂದು ಗಣ್ಯತೆ ಬೇಕಾಗುತ್ತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರ. ನಮ್ಮೆಲ್ಲರ ಚಿತ್ರರಂಗದ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ತಂದೆಗೆ ತಕ್ಕ ಮಗ ಅಂತ, ನಾನು ಹೇಳ್ತೀನಿ ತಂದೆಗೆ ತಕ್ಕ ಮಗಳ ಮನೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು ಸಂತೋಷ ಬಹಳ ನನ್ನ ಕಾಡ್ತಾ ಇದ್ದೇನೆ. ಸಂತೋಷ್ ಹೆಸರು ಮಾತ್ರ ಸಂತೋಷ, ಆದರೆ ಬಹಳಷ್ಟು ನೋವು ನಮ್ಮಲ್ಲಿದೆ. ನಾನು ನಿಮ್ಮನ್ನು ಒಂದು ಕೇಳ್ಕೊತೀನಿ, ಈ ಒಂದು ಏನು ಪುಣ್ಯ ಭೂಮಿಯನ್ನು ಉಳಿಸ್ಕೊಟ್ಟಿದ್ದಾರೆ ನಮ್ಮ ರಾಮಮೂರ್ತಿ ಅವರು, ಈ ಜಾಗ ನಮ್ಗೆ ಗೊತ್ತಿಲ್ಲ. JP ನಗರದಲ್ಲಿ ಇಂಥ ಒಂದು ಜಾಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಇಲ್ಲೊಂದು ಮೈದಾನ ಇದೆ, ಇಲ್ಲೊಂದು ಕಾರ್ಯಕ್ರಮ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಇನ್ಮೇಲೆ ಸಿನಿಮಾಗಳನ್ನು ಲಾಂಚ್ ಮಾಡೋದು ಮತ್ತೊಂದನ್ನು ಇಲ್ಲಿ ಅತ್ಯಂತ ಅದ್ಭುತವಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಕೆಲಸಕ್ಕೆ ಇನ್ನೂ ಸುಸಜ್ಜಿತವಾದ ಬೌಂಡ್ರಿಗೆ ಇವರೆಲ್ಲ ಹಾಕಿ ಇದು ನಿಮಗೆ ಪರ್ಮನೆಂಟ್ ಆಗಿ ಇಟ್ಬಿಡೋಣ. ಸ್ವಲ್ಪ ಹೆಚ್ಚಿನ ಮಾತಾಡಿದೆ ಅಂತ ಅನ್ಸುತ್ತೆ. ಆದರೆ ಮನಸ್ಸಲ್ಲಿ ಈ ಬೆಂಟ್ಲಿದು ಒಂದೊಂದು ಫ್ರೇಮ್ ನೋಡ್ತಾ ಇದ್ದಾಗ ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ, ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ. ನಾವು ಯಾವತ್ತಿದ್ರೂ ಒಂದು ಹೆಜ್ಜೆ ಮೇಲೆ ಎಲ್ಲ ಭಾಷೆಗಳಿಗಿಂತ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾಕೆಂದರೆ ನಾವು KGF ಸಿನಿಮಾ ಕೊಟ್ಟವರು, ನಾವು ಕಾಂತಾರ ಸಿನಿಮಾ ಕೊಟ್ಟವರು, ಈಗ ಮುಂದೆ ನಾವು ಬೆಂಟ್ಲಿ ಪಿಕ್ಚರ್ನ ಕೊಡ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗದ ರಸಿಕರು ಈ ಸಿನಿಮಾವನ್ನು ನೋಡೋದ್ರ ಮೂಲಕ, ಅದು ಚಿತ್ರಮಂದಿರದಲ್ಲಿ ನೋಡೋದ್ರ ಮೂಲಕ ಈ ಸಿನಿಮಾದ ಯಶಸ್ಸನ್ನು ಮಾಡಿಕೊಟ್ರೆ ಅದೇ ಅವರು ಈ ಕುಟುಂಬಕ್ಕೆ ಕೊಡುವಂಥ ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಆನೇಕಲ್ ಬಾಲರಾಜ್ ಕುಟುಂಬಕ್ಕೆ ಹಾಗೂ ಸಂತೋಷ್ಗೆ
ಅವರು ಕೊಡುವಂಥ ದೊಡ್ಡ ಕೊಡುಗೆ ಅಂತ ಅಂದ್ಕೊಂಡು ತಮ್ಮಲ್ಲಿ ಮಾಧ್ಯಮದಲ್ಲಿ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕನ್ನಡ ಚಿತ್ರವನ್ನು ಉಳಿಸಿ ಬೆಳೆಸಿ ಕಾಪಾಡಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕನ್ನಡದ ಅಭಿಮಾನಿ ಬಂಧುಗಳಿಗೆ ನನ್ನ ನಮಸ್ಕಾರ ತಿಳಿಸ ಒಳ್ಳೆಯದಾಗಲಿ, ಶುಭವಾಗಲಿ. ನೀವೆಲ್ಲ ಒಂದೇ ಒಂದು ಸಲ ಸಿನಿಮಾ ನೋಡಿದ್ರೆ ಸಾಕು, ನಾವು ಗೆದ್ವಿ ಅಂತ ಅನ್ಕೋತೀವಿ. ಶುಭರಾತ್ರಿ, ಗುಡ್ ನೈಟ್. Thank you so much, Sundaraji. ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಈ ಸಮಾರಂಭಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಇವತ್ತಿನ ಸಮಾರಂಭ ಏನು ಅನ್ನೋ ಉದ್ದೇಶ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟ ನಾನು ಒಂದು ವಿಷಯ ಹೇಳಬೇಕಂತ ಬಹಳ ಆಸೆಯಿಂದ ಹೇಳ್ತೀನಿ. ನನ್ನ ಇಡೀ ಕುಟುಂಬದಲ್ಲಿ ಯಾವ ಚಿತ್ರರಂಗದಲ್ಲಿ ಇರಲಿಲ್ಲ. ಮೊದಲು ಬಂದಕ್ಕೆ ನಾನು ಚಿತ್ರರಂಗ ಪ್ರವೇಶ ಮಾಡಿದೆ. ಅದಾದ ನಂತರ ಬಾಲರಾಜ್ ಅವರು ಬಂದರು. ಅವಾಗ ನಮ್ಮಲ್ಲೇ ನಮ್ಮ ಫ್ಯಾಮಿಲಿಯಲ್ಲೇ ಖುಷಿ ಆಗ್ತಾ ಇತ್ತು, ಯಾರೂ ಇಲ್ಲ ಚಿತ್ರರಂಗಕ್ಕೆ, ಬಾಲರಾಜ್ ಬಂದಿದ್ದಾರಲ್ಲ ಖುಷಿ ಆಗ್ತಿತ್ತು. ಅವರು ಹಲವಾರು ಚಿತ್ರಗಳನ್ನು ನಿರ್ಮಿಸಿದ್ದಾರೆ, ನೀವು ನೋಡಿದ್ದೀರ, ಎಲ್ಲ ಸಕ್ಸಸ್ ಆಗಿದೆ. ಹಾಡುಗಳಂತೂ ನೆಲುಕು ಹಾಕುವಂಥ ಹಾಡುಗಳನ್ನ ಕೊಟ್ಟಿದ್ರು. ಆ ಹಾಡುಗಳು ಸಹ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣಕರ್ತರು ನೀವು ತಾನೇ ಹೇಳಬಹುದು. ಇದಾದ ನಂತರ ಅವರು ನಿರ್ಮಾಣದ ನಂತರ ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಉದ್ದೇಶವಾಗಿ ಅವರಿಗೂ ಅಭಿನಯಿಸಲು ಅವಕಾಶ ಮಾಡ್ಕೊಂಡು ಚಿತ್ರ ನಿರ್ಮಾಣ ಮಾಡ್ಕೊಂಡು ಹಲವಾರು ಚಿತ್ರಗಳಿಗೆ ಎಲ್ರಿಗೂ ಗೊತ್ತಿಗೆ ನಾಯಕ ನಟನಾಗಿ ಅಭಿನಯಿಸಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದರು. ಯಶಸ್ವಿ ನಾಯಕ ಅಂತಲೇ ಹೆಸರು ತಗೊಂಡು ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ ಆಗಿತ್ತು. ಹೀಗೆ ಮುಂದುವರ್ಕೊಂಡು ಬಂದಿದೆ. ಇದಾದ ನಂತರ ಈ ಚಿತ್ರ ಬೇಟಿ ಚಿತ್ರ, ಆ ಚಿತ್ರದಲ್ಲಿ ನಿರ್ದೇಶನ ಸಹ ಮಾಡಿದ್ದಾರೆ. ಅವರ ಉದ್ದೇಶ ಏನಿತ್ತು, ನಾನು ನಾಯಕರ ನಟನಾಗಿ ಅಭಿನಯಿಸಿ ಹಾಗೆ ನಿರ್ದೇಶನ ಸಹ ಮುಂದುವರಿಬೇಕು ಅನ್ನೋ ಉದ್ದೇಶ ತುಂಬ ಇತ್ತು. ಯಾವಾಗಲೂ ಹೇಳ್ಕೊತಾ ಇದ್ದಾರೆ. ಅಂಥದ್ದು ಈ ಚಿತ್ರ ಮಾಡಿ ಮುಂದುವರಿಬೇಕು ಅನ್ನೋ ಆಸೆ ಅವರಲ್ಲಿ ತುಳುಕ್ತಿತ್ತು. ಆದರೆ ಬಹಳ ಸಂಕಟ ಪಡುವಂಥ ವಿಷಯ ಅಂತಂದರೆ, ಇದು ನಿರ್ದೇಶನ ಮಾಡಿ ಚಿತ್ರ ಪೂರ್ತಿ ಮಾಡಿ ಇವತ್ತು ಸಂತೋಷ್ ಬಾಲರಾಜ್ ಇಲ್ಲ ಅಂತ ಹೇಳಿದಾಗ ಇದು ಬಹಳ ಸಂಕಟ ಪಡುವಂಥ ವಿಷಯ. ಎಂಥ ಸಂಕಟ ಪಡುವಂಥ ವಿಷಯ, ನಾವೆಲ್ಲರಿಗೂ ಇದು ಬೇಕಾಗಿ ಹೇಳುವಂಥ ವಿಷಯ. ಇಷ್ಟೆಲ್ಲ ಆಸೆ ಮುಂದುವರಬೇಕು ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ ದೇವರು ಯಾಕಪ್ಪ ಹೀಗೆ ಮಾಡ್ತಿದ್ರು, ಯಾಕಪ್ಪ ದೇವರು ಇಷ್ಟು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬರ್ಕೊತಿದ್ರು ಅಂತ ಹೇಳಬೇಕು. ದೇವರನ್ನ ಯಾಕಪ್ಪ ಅಂತ ಹೇಳಬೇಕು ಅನ್ನೋದಕ್ಕೆ ಎಲ್ರಿಗೂ ಆಗಿದೆ, ನಿಮಗೂ ಸಹ ಆಗಿದೆ. ಆದರೆ ಇದನ್ನ ಒಂದು ಮುಂದುವರಿಸಬೇಕು ಅಂತ ಹೇಳಿ ಅವರ ಮಗಳು ಶ್ವೇತಾ ಬಂದಿದ್ದಾರೆ. ಇದನ್ನು ಹಾಗೆ ನಿಲ್ಲಬಾರ್ದು, ಈ ಚಿತ್ರ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಬಂದು ಮನೆಗೆ ಬಂದು ಮಾತಾಡ್ತಾ ಹೇಳಿದ್ರು. ಇಲ್ಲ, ಇದನ್ನು ಮಾಡಬೇಕು, ಲಾಂಚ್ ಮಾಡ್ತಾ ಇದ್ದೀವಿ, ಹಾಗೆ ಚಿತ್ರ ಬಿಡುಗಡೆ ಮಾಡಬೇಕು. ಮಾಡೋದ್ರ ಜೊತೆಗೆ ನನ್ನ ತಂದೆ, ನನ್ನ ಅಣ್ಣನ ತಮ್ಮನ ಹೆಸರನ್ನ ಉಳಿಸ್ಬೇಕು, ನಾನು ಇನ್ನೂ ಪ್ರೊಡಕ್ಷನ್ ಮಾಡ್ತೀನಿ, ಸಿನಿಮಾರಂಗದಲ್ಲಿ ಇದ್ದುಕೊಂಡು ಮುಂದುವರಿತೀನಿ ಅನ್ನೋ ಒಂದು ಮಾತು ಕೂಡ ಮಾತಾಡೋದು. ಇದು ಬಹಳ ಸಂತೋಷ ಆಯಿತು. ನಾನು ಹೇಳಿ ಹೌದು ಮಾಡಮ್ಮ, ಮುಂದುವರಿಸು, ನಿಲ್ಲಿಸ್ಬೇಡ, ನಿನ್ನ ತಂದೆ ಹೆಸರು ಇಲ್ಲ ತಮ್ಮನ ಹೆಸರು ಮುಂದುವರಿಸು ಅಂತ ಹೇಳಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಂಡು ಇವತ್ತಿನ ಈ ಸಮಾರಂಭ ಇಷ್ಟು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ನಾನು ಒಂದೇ ಒಂದು ಕೇಳೋದು ಅಂದರೆ, ಚಿತ್ರ ಬಿಡುಗಡೆ ಆದಾಗ ನಮ್ಮ ಅವರ ಅಭಿಮಾನಿಗಳಾಗಿರ್ಬೋದು, ಕನ್ನಡದ ಅಭಿಮಾನಿಗಳೇ ಆಗಿರ್ಬೋದು, ಸಂತೋಷ್ ಬಾಲರಾಜ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಥಿಯೇಟ್ರಿಗೆ ಬಂದು ಚಿತ್ರ ಸಂಪೂರ್ಣವಾಗಿ ನೋಡಿ ಅವರಿಗೆ ಒಂದು ಸಹಾಯ ಮಾಡಬೇಕು, ಒಂದು ರೀತಿ ಬೆನ್ನು ತಟ್ಟಿ ಹುರಿದುಂಬಿಸುವಂಥ ಕೆಲಸ ನಮ್ಮ ಪ್ರೇಕ್ಷಕರು ಮಾಡಬೇಕು. ಇದರ ಜೊತೆಯಲ್ಲಿ ನಾನು ನಮ್ಮ ಮಾಧ್ಯಮದವರು ಕೇಳ್ಕೊತಾ ಇದ್ದೀನಿ, ನಾನು ಒಂದು ಮನವಿ ಕೇಳ್ತಾ ಇದ್ದೀನಿ, ಇಂಥ ಚಿತ್ರ ಬಿಡುಗಡೆ ಆದಾಗ ನಿಮ್ಮೆಲ್ಲರ ಸಹಾಯ ಕೊಡಬೇಕು. ಮಾಧ್ಯಮದವರು ಬಹಳ ಸಹಾಯ ಬೇಕು ಅವ್ರಿಗೆ. ಯಾಕೆಂದರೆ ನೀವು ಹೇಳುವಂಥ ವಿಷಯಗಳು ಜನಗಳ ತಲುಪುತ್ತೆ. ಚಿತ್ರದ ಬಿಡುಗಡೆ ಆದ ನಂತರ ಅದರ ಬಗ್ಗೆ ಹೇಳಬೇಕಾದಾಗ ನೀವು ತಲುಪಿಸ್ಬೇಕದು. ನೀವು ಸಹ ಇದನ್ನ ಸಹಾಯ ಮಾಡಿ ಚಿತ್ರ ಚೆನ್ನಾಗಿ ಓಡೋಕೆ ಒಂದು ಅವಕಾಶ ಮಾಡಿಕೊಂಡು ಬಿಡುಗಡೆ ಆದಾಗ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಸಮಾರಂಭದಲ್ಲಿ ನನಗೂ ಇವತ್ತು ಕರೆಸಿದ್ದು, ಇಂಥ ಸಮಾರಂಭದಲ್ಲಿ ಏರ್ಪಾಟ್ ಮಾಡಿದರೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಅಭಿಮಾನ
ನಮ್ಮ ಬಾಲರಾಜ್ ಸಂತೋಷ್ ಬಾಲರಾಜು ಇರಲಿ, ನೀವೆಲ್ಲರೂ ಆಶೀರ್ವಾದ ಮಾಡಿ ಚಿತ್ರಗೆ ಒಂದು ಯಶಸ್ವಿ ಕಣ್ಣಿ ಅಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. Thank you so much, ma'am. Somshekar sir. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಕೂತ್ಕೊಳ್ಳಿ ಅಂದರೆ ಕೂತು ಮಾತಾಡೋದು ಮರ್ಯಾದೆ ಅಲ್ಲ, ಹಂಗಾಗಿ ನಿಂತಿದ್ದೀನಿ, ಕ್ಷಮೆ ಇರಲಿ. ಈ ಜಾಗಕ್ಕೆ ಅವ್ರು ಮಾಡ್ಕೊತಾರೆ ಬಿಡಿಸಿ ತುಂಬಾ ವಿಚಾರ ಮಾತಾಡುವಂಥದ್ದು ಏನೂ ಇಲ್ಲ. ಯಾಕಂದ್ರೆ ಎಲ್ಲ ಹಿರಿಯರು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ಸಂತೋಷ ಆಗಿರ್ಬೋದು, ಅವ್ರ ತಂದೆಯವರು ಅನೇಕ ಬಾಲರಾಜ್ ಆಗಿರ್ಬೋದು, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ಆದರೆ ಒಂದೇ ಒಂದು ಬಹಳ ಬೇಜಾರಿನ ಸಂಗತಿ ಸಂತೋಷ್ ವಿಚಾರದಲ್ಲಿ ಏನು ಅಂದ್ರೆ, ತಂದೆಯವರು ಹೋದ ಮೇಲೂ ಕೂಡ ನಿರ್ಮಾಣ ಸಂಸ್ಥೆಯನ್ನ ಕಾಪಾಡಿಕೊಂಡು ನಿರ್ದೇಶನವನ್ನು ಕೂಡ ಮಾಡಿ ನಟನೆ ಮಾಡಿರುವಂತ ಚಿತ್ರಕ್ಕೆ ಅದರ ಸಂಭ್ರಮವನ್ನ ನೋಡೋದಕ್ಕೆ ಅವನಿಲ್ಲ ಅನ್ನುವಂಥ ಬೇಜಾರು ಬಿಟ್ರೆ ಬೇರೆ. ಯಾಕೆಂದ್ರೆ ತುಂಬಾ ಜನ ಕನಸು ಕಾಣುವಂತ ಒಂದು ಫೀಲ್ಡ್ ಇದು. ತಾನೇ ನಿರ್ದೇಶನ ಮಾಡಿ, ತಾನೇ ನಿರ್ಮಾಣ ಮಾಡಿ, ತಾನೇ ನಾಯಕ ನಟನಾಗಿ ನಡೆಸಿರುವಂತ ಸಿನಿಮಾ. ಈ ತರದ ಸಿನಿಮಾಗಳನ್ನ ಪ್ರಚಾರ ಕಾರ್ಯದಿಂದ ಆಗಿರ್ಬೋದು ಅಥವಾ ಅದರ ರಿಲೀಸ್ ಆಗಿರ್ಬೋದು, ಅವೆಲ್ಲವನ್ನು ಇನ್ನೂ ಬಹಳಷ್ಟು ಮೋಸ್ಟ್ಲಿ ನಾವು ಮಾಡ್ತಿರೋದು ಏನು ಅಲ್ಲ, ಅಥವಾ ಇವರ ತಲೆ ಉಪಯೋಗಿಸಿ ಏನ್ ಮಾಡ್ತಿದ್ದಾರೆ ಅದೆಲ್ಲದಕ್ಕಿಂತ 100ರಷ್ಟು ಹೆಚ್ಚು ಆ ಮನುಷ್ಯ ಯೋಚನೆ ಮಾಡಿದ್ದ ಅನ್ಸುತ್ತೆ. ಜೊತೆಲಿ ಇದ್ದಿದ್ರೆ ಈ ಸಿನಿಮಾದ ಸಂಭ್ರಮ ಇನ್ನೂ ಚೆನ್ನಾಗಿರೋದು. ಭೇಟಿಯಾಗಿದ್ದು ಕೆಲವು ಇವೆಂಟ್ಗಳಲ್ಲಿ ಸಂತೋಷನ, ಆದ್ರೆ ಭೇಟಿಯಾದಾಗ ಎಲ್ಲವೂ ಸಿನಿಮಾ ಬಗ್ಗೆನೇ ಮಾತಾಡಿದೀವಿ. ಬೇರೆ ಯಾವುದೇ ಸಿನಿಮಾನ ಬಿಟ್ಟು ಹೊರತುಪಡಿಸಿ ಯಾವುದೇ ವಿಚಾರಗಳಿಲ್ಲದೆ ಸಿನಿಮಾಗಳ ಬಗ್ಗೆನೇ ಮಾತಾಡಿ ಸಿನಿಮಾ ರಂಗವನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋ ಯೋಚನೆ, ಇನ್ನೂ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂತ ಯೋಚನೆಗಳನ್ನ ಇಟ್ಕೊಂಡಂತವ್ರು ಇರಬೇಕಾಗಿತ್ತು. ಕಳ್ಕೊಂಡಿದೀವಿ ಅನ್ನೋದಕ್ಕಿಂತ ಹೆಚ್ಚು ಒಬ್ಬ ಕಲಾವಿದರಿಗೆ ಇರುವಂತ ಆಶೀರ್ವಾದ ಏನು ಅಂದ್ರೆ, ತಾನು ಇರಲಿ ಇಲ್ಲದೆ ಇರಲಿ ಚಿತ್ರದ ಮೂಲಕ ಜನರಿಗೆ ಪ್ರತಿದಿನ ಸಿಗುವಂತ ಒಂದು ಆಶೀರ್ವಾದ ನಮ್ಮಂತ ಕಲಾವಿದರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಅವನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾನೆ ಅಂತ ಅನ್ಕೋತಾ ಈ ಸಿನಿಮಾ ಬಹಳಷ್ಟು ಚೆನ್ನಾಗಾಗಲಿ. ಸರ್ ಹಿರಿಯರೆಲ್ಲ ಹೇಳಿದ್ರು ಶತದಿನ ಆಚರಿಸಲಿ ಅಂತ. ಅದು ಶತದಿನ ಆಚರಿಸದೇ ಇದ್ರು ಬೇಜಾರಿಲ್ಲ, 100 ಕೋಟಿ ಸಂಪಾದನೆ ಮಾಡಲಿ, ಇನ್ನೂ ಒಂದು 10 ಸಿನಿಮಾ ಮಾಡುವಂತ ಶಕ್ತಿ ನಿರ್ಮಾಪಕರಿಗೆ ಕೊಡ್ಲಿ ಅಂತ. ಯಾಕೆಂದ್ರೆ ತಂದೆಯವ್ರನ್ನ ಕಳ್ಕೊಂಡು, ತಮ್ಮನ್ನ ಕಳ್ಕೊಂಡು, ಇದು ಯಾವುದು ಬೇಡ, ಸಿನಿಮಾನು ಬೇಡ, ಏನು ಬೇಡ, ಬಿದ್ದಿರ್ಲಿ ಅದ್ರ ಡಬ್ಬಿಲಿ ಅಂತ ಹೇಳೋದು ತುಂಬಾ ಸುಲಭದ ಕೆಲಸ. ಆದ್ರೆ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಅವರ ಗೆಳೆಯರು ಬಾಲಣ್ಣ ಮತ್ತೆ ಅವ್ರ ವೈಫ್ ಜೊತೆ ಸೇರಿಕೊಂಡು ಇವತ್ತು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡು ನಿಲ್ಲಿಸಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ರೆ ನಿಮಗೆ ದೊಡ್ಡ ಚಪ್ಪಾಳೆ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ಹೇಳ್ತಾರೆ, ಹುಟ್ಟ ಅಣ್ಣ ಬಂದ್ರು ಆಮೇಲೆ ದಯಾದಿಗಳು ಅಂತ. ಅದನ್ನ ತೆಗೆದು ಆ ಸಿನಿಮಾನ ಸೈಡ್ ಇಟ್ಟು ನಮ್ಗೇನು ಬೇಡಪ್ಪ, ನಮ್ಮ ಪಾಡಿಗೆ ನಾವು ಬದುಕ್ತೀವಿ, ತಾಯಿ ಒಬ್ಬರಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಇರ್ತೀವಿ ಅನ್ನೋ ಕಾಲದಲ್ಲಿ ಇಲ್ಲ, ತಮ್ಮನ ನೆನಪಲ್ಲಿ 2 ಸಿನಿಮಾಗಳನ್ನ ಅದ್ಭುತವಾಗಿ ರಿಲೀಸ್ ಮಾಡಬೇಕು, ಇದನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋ ಯೋಚನೆ ಇದೆಯಲ್ಲ, ದಯವಿಟ್ಟು ನಿಮ್ಮಂತ ನಿರ್ಮಾಪಕರು ಚಿತ್ರರಂಗದಲ್ಲಿ ಉಳ್ಕೊಳ್ಳಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. Thank you so much. ಯಾಕೆಂದ್ರೆ ಶಂಕರ್ನ ಕಡೆ ಪಿಕ್ಚರ್ ತೀರ್ಕೊಂಡಾಗ ಅವ್ರ ವಾಯ್ಸ್ ಕೊಡಕ್ಕೆ ಅವ್ರ ಅಣ್ಣ ಇದ್ದ ಅನಂತನ ಹಾಕು ಕೆಲಸವನ್ನ ಮಾಡಿದ್ರು. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಈ ಒಂದು ಸಿನಿಮಾದ ವ್ಯಕ್ತಿ ಇಲ್ಲ, ಸಂತೋಷ್ ಇಲ್ಲ, ಆದ್ರೆ ಸಂತೋಷನ ಧ್ವನಿಯಾಗಿರೋದು ಯೋಗಿಯ ಒಂದು ಇದು ತೋರಿಸುತ್ತೆ. ನಮ್ಮ ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದ ಅಂತ ತೋರಿಸ್ಕೊಟ್ಟಿದ್ದೀರಾ, ನಿಮಗೆ ಅತ್ಯಂತ ಧನ್ಯವಾದಗಳು ಆಗ್ಬೇಕು. ನಮಸ್ಕಾರ. ಖುಷಿ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಆ ರೀತಿಯಾದ ಒಂದು ಈವೆಂಟ್ ಇದು ನಂಬಕ್ಕಾಗ್ತಿಲ್ಲ. ಸುಮಾರು 1 ವರ್ಷ ಆಯಿತು ಇವತ್ತು ಅದು ಇನ್ನೂ ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ವಿಷಯ. ಸಂತು ಅವನು ಎಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟ, ಅವನು ಎಷ್ಟು ಸಂಪಾದನೆ ಮಾಡಲ್ಲ, ಇದನ್ನೆಲ್ಲ ಒಂದು ಸೈಡ್ಗೆ ಇಟ್ಟರೆ ಅವನು ಎಷ್ಟು ಜನ ಒಳ್ಳೆ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾನೆ ಅನ್ನೋದು ಈ ಒಂದು ಈವೆಂಟ್ಗೆ ಒಂದು ದೊಡ್ಡ ಸಾಕ್ಷಿ. ಯಾಕಂದರೆ ಇಲ್ಲಿರೋರೆಲ್ಲರೂ ಮಂಜು, ಬಾಲು, ಪ್ರಮೋದ್, ನಾನು, ಮೋನಿಕ
ಪ್ರತಿಯೊಬ್ಬರು ಇಲ್ಲಿ ಸೇರಿರೋದು ಒಂದು ಕಾರಣ ಏನಂದ್ರೆ ಸಂತೃಪ್ತಿ. ತುಂಬಾ ಆಸೆ ಇಟ್ಕೊಂಡಿದ್ದ, ತುಂಬಾ ಕನಸುಗಳಿದ್ರು ಅವನಿಗೆ ಸಿನಿಮಾ, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು. ತುಂಬಾ ಬೇಗ ಕಲ್ತ್ಕೊಂಡಿದ್ವಿ ಅವನು. ನಾವು ಹಿಂಗೆ ಸಿಗ್ದಾಗ ಮಾತಾಡ್ತಿರ್ತೀವಿ, ಯಾವ ಸಿನಿಮಾ ಮಾಡ್ತೀವಿ ಇದು ಆಕ್ಚುಲಿ ಬೇರೆ ಹೆಸರಿತ್ತು ಈ ಸಿನಿಮಾಗೆ, ಈಗ ಹೆಸರು ಚೇಂಜ್ ಆಯಿತು. ಹೇಳೋಣ, ಬೆಂಟ್ಲಿ ಸಿನಿಮಾ ತುಂಬಾ ಚೆನ್ನಾಗಿದೆ, ನೋಡು. ಈ ಸಿನಿಮಾ ಟ್ರೈಲರ್ ಎಲ್ಲ ತೋರಿಸ್ತಿಲ್ಲ, ಬಟ್ ಯಾವ ಪರಿಸ್ಥಿತಿ ಅಂದರೆ ನಾನು ಆ ಸಿನಿಮಾಗೆ ಡಬ್ ಮಾಡ್ತೀನಿ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನನಗೆ. ಆ ಥರ ಆಯಿತು. ವೆರಿ ಅನ್ಫಾರ್ಚುನೇಟ್. ಅದು ರಾಮಮೂರ್ತಿ ಸರ್ ಬಂದಿದ್ದಾರೆ, ಪ್ರವೀಣ ಸುಂದರ ಸೋಮಶೇಖರ್ ಪ್ರಮೋದ್ ಶೆಟ್ಟಿ ಅವರ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈ ಒಂದು ವೇದಿಕೆಗಳಿಗೆಲ್ಲ ಬಂದಿರೋದು ತುಂಬ ಒಂದು ದೊಡ್ಡ ವಿಚಾರ. ನಿಮಗೆ ದೊಡ್ಡ ಥ್ಯಾಂಕ್ಸು. ಅಂದರೆ ನಮ್ಮ ಹೇಳ್ತಾರೆ, ನಮ್ಮ ಹಳ್ಳಿ ಕಡೆ ಗಟ್ಟಿಗಿತ್ತಿ ಅಂತ ಹೇಳ್ತಾರೆ, ಆ ಥರ ನೀವು ಅಂದರೆ ತುಂಬ ಜನ ಧೈರ್ಯನೇ ಮಾಡಲ್ಲ. ಪ್ರಮಾಣಕ್ಕೆ ಹೋದ್ರೆ ಹೋಗಿ ಸಿನಿಮಾ ಮುಗೀತು ಅದು ಕಥೆ ಅಂತ. ಬಟ್ ನೀವು ಮುಂದೆ ನಿಂತು ಮಾಡ್ತಿದ್ದೀರ, ಸಿನಿಮಾ ರಿಲೀಸ್ ಮಾಡ್ತಿದ್ದೀರ, ಒಳ್ಳೇದಾಗಲಿ ನಿಮಗೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸಿನಿಮಾನ ನೀವೆಲ್ಲರೂ ಬಂದು ನೋಡಿ, ನಾವು ಕೂಡ ನೋಡ್ತೀವಿ. ಈ ಸಿನಿಮಾನ ಗೆಲ್ಸೋಣ ನಾವು. ಥ್ಯಾಂಕ್ ಯು.